ಮಕ್ಕಳಿಗಾಗಿ ಬೈಬಲ್ ಅರ್ಪಿಸುವ ನೋಹ ಮತ್ತು ಮಹಾ ಜಲಪ್ರಳಯ. ನೋಹನು ದೇವರನ್ನು ಆರಾಧಿಸುವವನೂ ಆಗಿದ್ದನು. ಆ ಸಮಯದಲ್ಲಿದ್ದ ಬೇರೆ ಜನರೆಲ್ಲರೂ ದೇವರನ್ನು ದ್ವೇಷಿಸುವವರು, ಆತನಿಗೆ ಅವಿಧೇಯರಾಗಿ ನಡೆದವರೂ ಆಗಿದ್ದರು. ಒಂದು ದಿನ ದೇವರು ನೋಹನಿಗೆ ಗಾಬರಿಯಾಗುವಂಥ ವಿಷಯವನ್ನು ತಿಳಿಸಿದನು. ನನ್ನ ಮುಂದೆ ಭೂಮಿಯ ಮೇಲಿರುವುದೆಲ್ಲವೂ ಕೆಟ್ಟು ಹೋಗಿರುವುದರಿಂದ ಅದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡುವೆನು. ನಿನ್ನನ್ನು ನಿನ್ನ ಕುಟುಂಬವನ್ನು ಮಾತ್ರ ಉಳಿಸುವೆನು ಎಂದು ದೇವರು ಅವನಿಗೆ ಹೇಳಿದನು. ದೇವರು ನೋಹನಿಗೆ ತಾನು ಭೂಮಿಯ ಮೇಲೆ ಕಳಿಸಲಿರುವ ಜಲಪ್ರಳಯದ ಕುರಿತು ಹೇಳಿದನು. ದೇವರು ಅವನಿಗೆ, ನೀನು ಕಟ್ಟಿಗೆಯೆಂದು ಒಂದು ದೊಡ್ಡ ನಾವೆಯನ್ನು ಮಾಡಬೇಕು. ಅದು ನಿನಗೂ ನಿನ್ನ ಕುಟುಂಬಕ್ಕೂ ಹಾಗೂ ಅನೇಕ ಪ್ರಾಣಿಗಳಿಗೂ ಸಾಗುವಷ್ಟು ದೊಡ್ಡವಾಗಿರಬೇಕು ಎಂದು ಅಪ್ಪಣೆಯನ್ನು ಕೊಟ್ಟನು. ನಾವೆಯನ್ನು ಮಾಡುವುದಕ್ಕೆ ಬೇರೆ ಎಲ್ಲ ವಿವರಗಳನ್ನು ತಿಳಿಸಿಕೊಟ್ಟನು. ದೇವರ ಮಾತಿಗೆ ವಿಧೇಯನಾಗಿ ನೋಹನು ನಾವೆಯನ್ನು ಸಿದ್ಧ ಮಾಡತೊಡಗಿದನು. ನೋಹನು ನಾವೆಯನ್ನು ಮಾಡುವುದನ್ನು ನೋಡಿ ಜನರು ಅವನಿಗೆ ಹಾಸ್ಯ ಮಾಡಿರಬಹುದು, ಆದರೆ ನೋಹನು ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಅವನು ಜನರಿಗೆ ದೇವರ ಕುರಿತು ತಿಳಿಸಿದನು, ಆದರೆ ಯಾರೂ ಅವನ ಮಾತು ಕಿವಿಗೊಡಲಿಲ್ಲ. ನೋಹನು ನಂಬಿಕೆಯ ವೀರನಾಗಿದ್ದನು. ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟಿದ್ದನು. ಅವನ ದಿನಗಳಲ್ಲಿ ಮಳೆ ಬೀಳುತ್ತಿರಲಿಲ್ಲ. ದೇವರು 40 ದಿನಗಳವರೆಗೆ ಸತತವಾಗಿ ಮಳೆ ಕಳಿಸುವೆನೆಂದು ಹೇಳಿದ ಮಾತನ್ನು ನೋಹನು ನಂಬಿದನು. ಕಡೆಗೆ ನಾವೆಯೂ ಸಿದ್ಧವಾಯಿತು. ನೋಹನು ಅವನ ಮಕ್ಕಳು ಅದರಲ್ಲಿ ಆಹಾರ ಧಾನ್ಯಗಳನ್ನು ತುಂಬಿಸಿದರು. ಜನರು ನೋಡುತ್ತಿದ್ದ ಹಾಗೆ ಅನೇಕ ಪ್ರಾಣಿಗಳು, ಪಕ್ಷಿಗಳು ನಾವೆಯ ಒಳಗೆ ಬಂದವು. ಕೆಲವು ಜಾತಿಗಳು 7 ಜೋಡಿಗಳು ಮತ್ತು ಉಳಿದವುಗಳೆಲ್ಲ ಒಂದೊಂದಾಗಿ ಜೋಡಿಯಾಗಿ ಬಂದವು. ದೊಡ್ಡ ಚಿಕ್ಕ ಪಕ್ಷಿಗಳು, ದೊಡ್ಡ ಸಣ್ಣ ಪ್ರಾಣಿಗಳು ನಾವೆಯ ಬಳಿಗೆ ಬಂದವು. ಬಂದ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ನೋಹನು ನಾವೆಯಲ್ಲಿ ಸೇರಿಸುತ್ತಿರುವಾಗ ಜನರು ತಮ್ಮ ಬಾಯಿಂದ ಬಂದ ಹಾಗೆ ನೋಹನನ್ನು ಬೈದಿರಬೇಕು. ಅವರು ದೇವರ ವಿರೋಧವಾಗಿ ಪಾಪ ಮಾಡುವುದನ್ನು ನಿಲ್ಲಿಸಲಿಲ್ಲ. ತಾವು ನಾವೆಯ ಬಳಿಗೆ ಬರಲಿಲ್ಲ. ಪ್ರಾಣಿ ಪಕ್ಷಿಗಳೆಲ್ಲವೂ ನಾವೆಯೊಳಗೆ ಸೇರಿದವು. ದೇವರು ನೋಹನಿಗೆ, ನೀನು ನಿನ್ನ ಕುಟುಂಬದೊಂದಿಗೆ ನಾವೆಯೊಳಗೆ ಸೇರಿಕೋ ಎಂದು ಹೇಳಿದನು. ನೋಹನು ತನ್ನ ಹೆಂಡತಿ, 3 ಗಂಡು ಮಕ್ಕಳು ಮತ್ತು 3 ಸೊಸೆಯರೊಂದಿಗೆ ನಾವೆಯನ್ನು ಸೇರಿಕೊಂಡನು. ದೇವರು ನಾವೆಯ ಬಾಗಲನ್ನು ಮುಚ್ಚಿದನು. 7 ದಿನಗಳ ನಂತರ ಭೂಮಿಯ ಮೇಲೆ ಮಳೆಯು ಜೋರಾಗಿ ಸುರಿಯತೊಡಗಿತು. ಸತತವಾಗಿ 40 ಹಗಲು ಮತ್ತು 40 ರಾತ್ರಿ ಮಳೆ ಸುರಿಯಿತು. ಭೂಮಿಯ ಮೇಲೆ ಎಲ್ಲ ಕಡೆಗಳಲ್ಲಿ ಮಳೆಯ ಸುರಿಯುತ್ತಿದ್ದರಿಂದ ಎಲ್ಲ ಹಳ್ಳಿಗಳಲ್ಲಿ ಪಟ್ಟಣಗಳು ನೀರಿನಲ್ಲಿ ಮುಚ್ಚಿ ಮುಳುಗಿ ಹೋದವು. ಮಳೆಯು ನಿಂತು ಹೋದ ಮೇಲೆ ನೋಡಿದರೆ ಎಲ್ಲೆಲ್ಲೋ ನೀರೇ ನೀರು. ಅತಿ ಎತ್ತರವಾದ ಪರ್ವತಗಳು ಕೂಡ ನೀರಿನಲ್ಲಿ ಮುಚ್ಚಿ ಹೋಗಿದ್ದವು. ಉಸಿರಾಡುವ ಪ್ರತಿಯೊಂದು ಜೀವಿಯು ಸತ್ತು ಹೋಗಿತ್ತು. ನೀರು ಹೆಚ್ಚಿದಂತೆ ನಾವೆಯು ನೀರಿನ ಮೇಲೆ ತೇಲಾಡಿತು. ನಾವೆಯೊಳಗೆ ಕತ್ತಲಿದ್ದಿರಬಹುದು. ನೀರಿನ ಮೇಲೆ ತೇಲಾಡುತ್ತಿದ್ದರಿಂದ ಅದು ಅಲೆದಾಡುತ್ತಿರಬಹುದು. ಆದರೂ ನೋಹನಿಗೂ ಮತ್ತು ಅವನೊಂದಿಗಿದ್ದವರೆಲ್ಲ ನಾವೆಯು ಪ್ರಳಯದಿಂದ ರಕ್ಷಣೆ ನೀಡಿತು. 5 ತಿಂಗಳವರೆಗೆ ಪ್ರಳಯದ ನೀರು ಭೂಮಿಯ ಮೇಲೆ ತುಂಬಿತು. ನಂತರ ದೇವರು ಗಾಳಿ ಬೀಸುವಂತೆ ಮಾಡಿದ್ದರಿಂದ ನೀರು ಕಡಿಮೆಯಾಗುತ್ತಾ ಬಂತು. 10ನೆಯ ತಿಂಗಳಲ್ಲಿ ನಾವೆಯು ಅರರಾಟ್ ಬೆಟ್ಟಗಳಲ್ಲಿ ನಿಂತಿತ್ತು ಮತ್ತು 40 ದಿನಗಳವರೆಗೆ ನೋಹನು ನಾವೆಯಲ್ಲಿಯೇ ಉಳಿದನು. ನೋಹನು ನಾವೆಯ ಕಿಟಕಿಯನ್ನು ತೆರೆದು ಒಂದು ಕಾಗೆಯನ್ನು ಮತ್ತು ಒಂದು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ಭೂಮಿಯ ಮೇಲೆ ನೀರು ಇನ್ನೂ ಇದ್ದದರಿಂದ ಪಾರಿವಾಳವು ತಿರುಗಿ ನಾವೆಗೆ ಬಂದಿತ್ತು. 1 ವಾರದ ನಂತರ ನೋಹನು ತಿರುಗಿ ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ಸಂಜೆಯ ಸಮಯಕ್ಕೆ ಆ ಪಾರಿವಾಳವು ತನ್ನ ಬಾಯಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಹಿಡಿದುಕೊಂಡು ಬಂದಿತ್ತು. ಮತ್ತು 1 ವಾರದ ನಂತರ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಡಲು ಅದು ಹಿಂದಕ್ಕೆ ಬರಲಿಲ್ಲ.
ಭೂಮಿಯು ಒಣಗಿದೆ ಎಂದು ನೋಹನು ತಿಳಿದುಕೊಂಡನು. ದೇವರು ನೋಹನಿಗೆ ನಾವೆಯನ್ನು ಬಿಟ್ಟು ಹೊರಗೆ ಬರಲು ಹೇಳಿದನು. ನೋಹನು ತನ್ನ ಕುಟುಂಬದೊಂದಿಗೆ ಬಂದು ನಾವೆಯಲ್ಲಿದ್ದ ಸಮಸ್ತ ಜೀವಿಗಳೊಂದಿಗೆ ಹೊರಗೆ ಬಂದನು. ನೋಹನು ದೇವರಿಗೆ ಅದೆಷ್ಟು ಕೃತಜ್ಞತೆಯುಳ್ಳವನಾಗಿದ್ದನು. ದೇವರು ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ಭಯಂಕರವಾದ ಜಲಪ್ರಳಯದಿಂದ ಕಾಪಾಡಿ ರಕ್ಷಿಸುವುದಕ್ಕಾಗಿ ಅವನು ಒಂದು ಯಜ್ಞವೇದಿಯನ್ನು ಕಟ್ಟಿ ಕೆಲವು ಪ್ರಾಣಿ ಪಕ್ಷಿಗಳನ್ನು ಯಜ್ಞವಾಗಿ ಅರ್ಪಿಸುವುದರ ಮೂಲಕ ದೇವರಿಗೆ ಸ್ತೋತ್ರ ಹೇಳಿದನು. ದೇವರು ನೋಹನಿಗೆ ಅದ್ಭುತವಾದ ವಾಗ್ದಾನವನ್ನು ಮಾಡಿದನು. ಮನುಷ್ಯನ ಪಾಪಕ್ಕಾಗಿ ಆತನು ಇನ್ನೆಂದೂ ಜಲಪ್ರಳಯದ ಮೂಲಕ ಭೂಮಿಯ ಮೇಲಿರುವುದನ್ನೆಲ್ಲ ನಾಶ ಮಾಡುವುದಿಲ್ಲವೆಂದು ನೋಹನಿಗೆ ಹೇಳಿದನು. ಆ ವಾಗ್ದಾನಕ್ಕೆ ಗುರುತಾಗಿ ದೇವರು ಮುಗಿಲು ಬಿಲ್ಲನ್ನು ಕೊಟ್ಟನು. ಅದು ಮೋಡಗಳಲ್ಲಿ ಕಾಣಿಸುವಾಗ ದೇವರ ವಾಗ್ದಾನವನ್ನು ನಮ್ಮ ನೆನಪಿಗೆ ತರುವುದು. ಪ್ರಳಯದ ನಂತರ ನೋಹನು ಮತ್ತು ಅವನ ಕುಟುಂಬದವರು ಒಂದು ಹೊಸ ಆರಂಭವನ್ನು ಕಂಡರು. ಕಾಲಕ್ರಮೇಣವಾಗಿ ಅವನ ಸಂತತಿಯವರು ಮತ್ತೊಂದು ಸಾರಿ ಭೂಮಿಯ ಮೇಲೆ ತುಂಬಿಕೊಂಡರು. ಈಗಿರುವ ಎಲ್ಲ ಜನರು ನೋಹನ ಸಂತಾನದಿಂದ ಹುಟ್ಟಿ ಬಂದವರಾಗಿರುವರು. ಆಮೇನ್. ನಾವು ಕೆಟ್ಟದಾದ ಕಾರ್ಯಗಳನ್ನು ಮಾಡಿದ್ದೇವೆಂದು ದೇವರು ತಿಳಿದಿರುವನು. ಈ ಕೆಟ್ಟ ಕಾರ್ಯಗಳನ್ನು ಆತನು ಪಾಪವೆಂದು ಕರೆಯುತ್ತಾನೆ. ಪಾಪದ ಶಿಕ್ಷೆಯು ಮರಣವಾಗಿದೆ. ದೇವರು ನಮ್ಮನ್ನು ತುಂಬಾ ಪ್ರೀತಿಸುವುದರಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪದ ಆ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಾಣ ಕೊಡುವಂತೆ ಮಾಡಿದನು. ಆತನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ನೀನು ನಿನ್ನ ಪಾಪಗಳಿಂದ ದೇವರ ಕಡೆಗೆ ತಿರುಗುವುದಾದರೆ ಆತನಿಗೆ ಹೀಗೆ ಹೇಳು: ಪ್ರೀತಿಯುಳ್ಳ ದೇವರೇ, ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತು ತಿರುಗಿ ಎದ್ದು ಬಂದು ಜೀವಿಸುತ್ತಿದ್ದಾನೆ ಎಂದು ನಂಬುತ್ತೇನೆ. ನೀನು ನನ್ನ ಹೃದಯದೊಳಗೆ ಬಂದು ನನ್ನ ಪಾಪಗಳನ್ನು ಕ್ಷಮಿಸು. ಈ ಮೂಲಕ ನಾನು ಹೊಸ ಜೀವಿತವನ್ನು ಪಡೆದುಕೊಂಡು ನಿನ್ನೊಂದಿಗೆ ಸದಾ ಜೀವಿಸುವೆನು. ನಿನ್ನ ಮಗನಾಗಿ ನಿನಗಾಗಿ ಜೀವಿಸಲು ನನಗೆ ಸಹಾಯ ಮಾಡು. ಆಮೇನ್. ಯೋಹಾನ 3:16. ನೀನು ಪ್ರತಿದಿನವೂ ಬೈಬಲ್ ಓದು ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡು. ನೋಹ ಮತ್ತು ಮಹಾಜಲಪ್ರಳಯ ದೇವರ ವಾಕ್ಯದ ಬೈಬಲಿನಿಂದ ಆರಿಸಿದ ಕತೆ ಸಿಕ್ಕುವ ಭಾಗ ಆದಿಕಾಂಡ 6-10 ಅಧ್ಯಾಯಗಳು. ನಿನ್ನ ವಾಕ್ಯ ವಿವರಣೆಯಿಂದ ಜ್ಞಾನೋದಯವಾಗುವುದು. ಕೀರ್ತನೆ 119, 130. ಬರಹಗಾರರು ಎಡ್ವರ್ಡ್ ಹ್ಯೂಟ್ಸ್.